ರಾಮಮೋಹನ್ ಅಗರ್ವಾಲ್ ಬಗ್ಗೆ ನನಗೆ ತುಂಬ ಗೌರವ ಇದೆ. ಅವ್ರು ಯೋಗಿ ಆದಿತ್ಯನಾಥ್ಗೆ ಅವ್ರು ಸೀಟ್ ಬಿಟ್ಕೊಟ್ಟವರು, ಅರ್ಥ ಆಯ್ತಲ್ಲ. ಅವ್ರು ಪಾಪ ನಾನಿನ್ನು BJP ಚುನಾವಣೆ ನಿಂತಿಲ್ಲ ಅನ್ನೋದು ಸ್ವಲ್ಪ ಅವ್ರ ನೋವು ಇರ್ಬೋದು. ನಮ್ಮ ಮನೆಗೂ ಬಂದಿದ್ದರು. ನಮ್ಮ ಮನೆ ಯಾಕೆ ಬಂದರು ಹಾಗಾರೆ? ನಮ್ಮ ಮನೆ ಬಂದಾಗ ಈಶ್ವರಪ್ಪ ಯಾರಂತ ಗೊತ್ತಿರಲಿಲ್ವಾ? ನಾನು ದೊಡ್ಡವ್ರ ಬಗ್ಗೆ ಟೀಕೆ ಮಾಡಲ್ಲ, ಅವ್ರು ಹೇಳಿದ್ದಕ್ಕೆ ನಾನು ಹೇಳ್ತೇನೆ. ಗೆದ್ದ ಮೇಲೆ ಇದೇ ರಾಧಾ ಮೋಹನ್ ಅಗರ್ವಾಲ್ ಕರ್ಕೊಂಡು ನರೇಂದ್ರ ಮೋದಿ ಹತ್ರ ಹೋಗ್ತೀನಿ. ನರೇಂದ್ರ ಮೋದಿಯವರು ಇರೋದೇ ದೇಶದ ಅಭಿವೃದ್ಧಿಗೆ, ನರೇಂದ್ರ ಮೋದಿ ಇರೋದೇ ರಾಜ್ಯದ ಅಭಿವೃದ್ಧಿಗೆ, ಜಿಲ್ಲೆ ಅಭಿವೃದ್ಧಿಗೆ. ನಾನು MP ಆಗ್ತಿದ್ದಂಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ನಗರದ ಗಲ್ಲಿಗಳು ಹೇಳುತ್ತೆ, ಎಲ್ಲ ಸಮಾಜ ಹೇಳುತ್ತೆ ನಾನೇನೇನು ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಹಂಗಾಗಿ ಇಡೀ ಜಿಲ್ಲೆ ಜನಕ್ಕೆ ಗೊತ್ತು, ಈಶ್ವರಪ್ಪ ಗೆದ್ದ ತಕ್ಷಣ ನಮ್ಮ ಜಿಲ್ಲೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಅದನ್ನು ಹೇಳೋಂಥ ಅವಶ್ಯಕತೆ ಇಲ್ಲ. ಈಗಿರೋಂಥ ಒಂದು ನಿಮಿಷ, ಈಗಿರೋಂಥ ಗೊಂದಲಗಳಿದೆಯಲ್ಲ, ಈ ಗೊಂದಲನ ನಿವಾರಣೆ ಮಾಡ್ತಾ ಇದ್ದೀನಿ. ಯಾರೂ ಕೂಡ ಈಶ್ವರಪ್ಪ ಅಭಿವೃದ್ಧಿ ಮಾಡಲ್ಲ ಅಂತ ಯಾವುದೇ ಜಾತಿ ಯಾವುದೇ ಧರ್ಮದ ಹೇಳೋಕ್ಕೆ ಪ್ರಶ್ನೆ ಬರಲ್ಲ. ಎಲ್ಲ ಜಾತಿಯವರಿಗೆ ಎಲ್ಲ ಗಲ್ಲಿಗಳಿಗೆ ನಾನು ಅಭಿವೃದ್ಧಿ ಮಾಡೋಂಥ ವ್ಯಕ್ತಿ ಅಂತ ಗೊತ್ತು. ಹಾಗಾಗಿ ಅಭಿವೃದ್ಧಿ ಬಗ್ಗೆ ನಾನು ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ ಅಂತಂದರೆ, ಗೊತ್ತಿರೋ ಅಂಶವನ್ನು ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇವರಪ್ಪ ಅಭಿವೃದ್ಧಿ ಹರಿಕಾರ ಗೊತ್ತು ಅವರಿಗೆ. ರಾಘವೇಂದ್ರ ನರೇಂದ್ರ ಮೋದಿ ಏನೇನು ಕೊಟ್ಟರು, ಕೇಂದ್ರ ಸರ್ಕಾರ ಏನೇನು ಕೊಟ್ಟರು ಅದಷ್ಟು ಮಾಡಿದ್ದಾರೆ. ನಾನು MP ಆಗ್ತಿದ್ದಂಗೆ ನರೇಂದ್ರ ಮೋದಿ ಏನು ಕೊಡ್ತಾರೆ, ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದಷ್ಟನ್ನು ನಾನು ತೊಗೊಂಬಂದು ಅಭಿವೃದ್ಧಿ ಮಾಡ್ತೇನೆ. ನಾನು ಅದು ಅಭಿವೃದ್ಧಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಿದ್ದಕ್ಕೆ ಹೇಳ್ತಿರೋದು. ನಾನು ಹಿಂದೆ ಅನೇಕ ಪ್ರಧಾನಮಂತ್ರಿಗಳಾಗಿದ್ದರು, ಯಾಕಾಗಲಿಲ್ಲ ಅವಾಗ? ಯಾವುದು MP ಕಮ್ಮಿ ಇದ್ರೇನು? ಕೇಂದ್ರದ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರ ಏನೇನು ಅಮೌಂಟ್ಗಳು ಕೊಡುತ್ತೆ, ಯೋಜನೆಗಳು ಕೊಡುತ್ತೆ, ಅದನ್ನು ಜಾರಿಗೆ ತರಬೇಕಾದಂಥ ಕರ್ತವ್ಯ MPದು. ಆ ಕರ್ತವ್ಯ ನಾನು ನಿಭಾಯಿಸ್ತೀನಿ. ಅದು ನಮ್ಮ ಜಿಲ್ಲೆ ಜನಕ್ಕೂ ಗೊತ್ತು. ನಾನ್ಯಾಕೆ ಚುನಾವಣೆ ನಿಂತಿರೋದು ಅದನ್ನು ನಾನು ಮತ್ತೆ ಕ್ಲಾರಿಫೈ ಮಾಡ್ತೀನಿ. ಅನೇಕರು ನನ್ನ ಹತ್ರ ಬರ್ತಾರೆ, ಹೌದು ಸರ್ ಇಷ್ಟೆಲ್ಲ ಅನ್ಯಾಯ ಆಗಿರೋದು ಹೌದು, ಮತ್ತೆ ನೀವು ಚುನಾವಣೆ ನಿಲ್ಲಬಾರ್ದಿತ್ತು ಈ ಮಾತು ಹೇಳ್ತಾರೆ. ಚುನಾವಣೆ ನಿಲ್ಲಬಾರ್ದಿತ್ತು ಅಂತಂದರೆ ಈ ಅನ್ಯಾಯಗಳೆಲ್ಲ ಏನು ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅಪೇಕ್ಷೆ ಪಡ್ತಿದ್ರಿ. ಅವ್ರು ಹೇಳಿದಂಗೆ ಹಿಂದುತ್ವದ ಬಗ್ಗೆ ಸ್ಪಷ್ಟತೆ ಬೇಕು, ಅಪ್ಪ ಮಕ್ಕಳಿಂದ ಹೊರಗಡೆ ಬರಬೇಕು ಈ ಪಾರ್ಟಿ. ಇದಕ್ಕೋಸ್ಕರ ಈ ಹೋರಾಟ ಮಾಡ್ತೀನಿ ಅಂತಂದಾಗ ನೀವೊಬ್ಬರೇ ಯಾಕೆ ಮಾಡ್ತಿದ್ದೀರಿ, ಹುಡುಗರಲ್ಲೇ ಯಾಕೆ ಮಾಡ್ತಿಲ್ಲ? ಇವರೆಲ್ಲರೂ ನನ್ನ ಹಿಂದಿದ್ದಾರೆ. ಇವರೆಲ್ಲರೂ ದಿನ ಫೋನು ಮಾಡ್ತಾರೆ ಅನೇಕರು, ಏನು ಪರಿಸ್ಥಿತಿ ಇದೆ, ಏನು ಕತೆ ಅಂತ. ನೆನ್ನೆ ನಾನು ಹೇಳೋದ ಅವಶ್ಯಕತೆ ಇಲ್ಲ. ನನ್ನ ನಾಮಪತ್ರವನ್ನು ನಿಮ್ಮ TV ನೋಡಿದ ತಕ್ಷಣ ಇಡೀ ರಾಜ್ಯದಿಂದ ಜನ ತೀರ್ಮಾನ ಮಾಡಿದ್ದಾರೆ ಈಶ್ವರಪ್ಪ ಗೆದ್ದರು ಅಂತ. ತನ್ನ ಮಗನಿಗೆ ಕಾಂಪಿಟೇಟರ್ಸ್ ಬರಬಾರ್ದು. ನಾಳೆ ಮುಖ್ಯಮಂತ್ರಿ ಮಾಡಕ್ಕೆ ಹೊಂಟಾರಲ್ಲ, CT ರವಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಮಂತ್ರಿ ಇದ್ದವ್ರನ್ನ ರಾಜೀನಾಮೆ ಕೊಟ್ಟು ಪಕ್ಷ ಸಂಘಟನೆ ಮಾಡಿದ್ರು. ಪ್ರತಾಪ್ ಸಿಂಹ ಏನು ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಹೇಳ್ರು ಪಕ್ಷ ಅಂತ ಅಂದ್ಕೊಂಡು MP ಎಲೆಕ್ಷನ್ ಇಲ್ಲದೆ ವಾಪಸ್ ಬಂದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವ್ದ್ರಲ್ಲಿ ಕಮ್ಮಿ ಇದ್ದಾರೆ? ಯಾಕೆ ಪಕ್ಕಕ್ಕೆ ಸರಿಸಿದ್ದಾರೆ? ನನ್ನ ಮಗ ಮುಖ್ಯಮಂತ್ರಿ ಆಗಬೇಕು, ಇವರೆಲ್ಲರೂ ಕೂಡ ಮುಂದೆ ಬಿಟ್ಟರೆ ನನ್ನ ಮಗ ಖಂಡಿತ ಇವನು ಬಿಡಲ್ಲ ಮುಂದೋಗೋದಕ್ಕೆ. ಹಾಗಾಗಿ ನಾನೇ ಇವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ರಗಳೆ ಇಲ್ಲ ಅನ್ನೋಂಥ ಕಾರಣಕ್ಕೆ ಅವರು ಇವ್ರನ್ನೆಲ್ಲ ಉದ್ಧಾರ ಆಗಿ ಬಿಡ್ತಿಲ್ಲ. ಇದೇ CT ರವಿ ಏನೇನು ಹೇಳಿದ್ರು ಅಂತ ಯಡಿಯೂರಪ್ಪನವ್ರಿಗೆ ಗೊತ್ತು. ಚುನಾವಣೆ ಸೋಲಿಗೆ ಯಾರ್ಯಾರು ಕಾರಣ ಅನ್ನೋದನ್ನು CT ರವಿ ಬಹಿರಂಗವಾಗಿ ಹೇಳಿದ್ದಾರೆ. ಹೊಂದಾಣಿಕೆ ರಾಜಕಾರಣ, ಇಬ್ಬರು ಮುಖ್ಯಮಂತ್ರಿಗಳು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಗೆ ಅಂತ CT ರವಿ, ಅದೇ ರೀತಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ. ಈಗ ವಿಧಿ ಇಲ್ಲದೇನೆ ನನ್ನ ಮಗನಿಗೂ ಹೇಳಿದರು, ನಿನಗೆ MP ಮಾಡ್ತೀನಿ, ನಿನಗೆ ನಾನೇ ಓಡಾಡಿ ಗೆಲ್ಲಿಸ್ತೀನಿ ಮಾಡಿದ್ರಲ್ಲ. ಅದೇ ಮಾಡ್ತಾರೆ CT ರವಿಗೂ ಕೂಡ. ಲೇಟಾಗಿ ಬಂದ್ರಾ? ಲೇಟಾಗಿ ಬಂದೇನಣ್ಣ? ನೀವು ಲೇಟಾಗಿ ಬಂದ್ರ? ಇರಲಿ, ಆದರೂ ಹೇಳ್ತೀನಿ, ಈ ರೀತಿ ಗೊಂದಲವನ್ನು ನಿರ್ಮಾಣ ಮಾಡೋದು ಬೇಡ. ರಾಜ್ಯಾಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ, ನೀವಲ್ಲ, ಯಡಿಯೂರಪ್ಪನವರಲ್ಲ, ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಯಾರು ಬಂದು ಹೇಳಿದ್ರು ಕೂಡ ಚುನಾವಣೆ ನಿಲ್ಲೋದು ಪಕ್ಕ, ಗೆಲ್ಲೋದು ಪಕ್ಕ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡೋದು ಪಕ್ಕ.